నమస్కారం. శ్రీవార్త న్యూస్‌కి స్వాగతం. తెలంగాణ రాష్ట్రంలో ఉన్న గోల్కొండ కోటను కర్ణాటక రాష్ట్రంలోని ఆదర్శ విద్యాలయ ప్రభుత్వ విద్యార్థులు కోటను సందర్శించారు. వారి అభిప్రాయాన్ని, ఆనందాన్ని వారి మాటల్లో తెలుసుకుందాం. Karnataka, and my name is Rajeshwari Ogennavar. I'm studying in 9th standard. We are from Adarsha Vidyalaya Chikkamuchalaguda Badami, and we are from Karnataka. We are in school tour today. We already saw that Bidar, Ballari, Basava Kalyana, and next we entered to the Hyderabad. Then we saw Ramoji Film City yesterday, and today we are in Golconda Fort, and this is two wonderful experience to share with you all. And this fort is looking too quite good, and it's too pretty experience to share with you all. ಗೋದಾವರಿಯ ಕೆಳದಂಡೆಯಿಂದ ಹಿಡಿದು ಮಂಗಳಪಲ್ಲಿಯವರೆಗೆ ಈ ಒಂದು ಪ್ರದೇಶವನ್ನ ಮೂಲ ಸಾಮ್ರಾಜ್ಯ ಆಗಿತ್ತು. ಈ ಕೋಟೆ ಕಟ್ಟುವಲ್ಲಿ ಏನಪ್ಪಾ ಕಾಕತೀಯರ ಕೊಡುಗೆನೂ ಇದೆ. ಕಾಕತೀಯರ ಒಂದು ಕೊಡುಗೆನೂ ಇದೆ. ಈ ಏನಪ್ಪಾ ಅಂದ್ರೆ ಇಲ್ಲಿ ಯಾಕ ರಾಜರು ಆ ಮೇಲಿಂದ ಮೇಲೆ ದಾಳಿಯನ್ನ ಮಾಡ್ತಿದ್ರಪ್ಪ ಅಂದ್ರ ಇಲ್ಲಿ ಯಥೇಚ್ಛವಾಗಿ ವಜ್ರಗಳು ಸಿಗ್ತಿದ್ವು. ಆದ ಒಂದು ಕಾರಣದಿಂದ ಪ್ರತಿಯೊಂದು ರಾಜ್ಯ ಮನೆತನಗಳು ಈ ಗೋಲ್ಕೊಂಡದ ಮೇಲೆ ಏನಪ್ಪಾ ಅಂದ್ರೆ ದಾಳಿ ಮಾಡ್ತಾ ಹೋದ್ವು. ಹಿಂಗೆ ಏನಪ್ಪಾ ಅಂದ್ರೆ 1310ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯನ್ನು ಕೈಗೊಳ್ತಾನ. ನೀವು ಕೇಳಿರ್ಬೋದು. ಆ ದಕ್ಷಿಣ ದಂಡಯಾತ್ರೆಯಲ್ಲಿ ಗೆದ್ದಂತ ಒಂದು ಭೂಪ್ರದೇಶ ಇದು ಕೂಡ. ಅದಾದ ನಂತರ ಖಿಲ್ಜಿಯ ನಂತರ ಏನಾಯ್ತಪ್ಪ ಅಂದ್ರೆ 1425ರ ತನಕ ಏನಪ್ಪಾ ಅಂದ್ರೆ ಇದು ಸ್ವತಂತ್ರವಾಗಿ ಉಳಿತು. ಒಬ್ಬ ಸಾಮಾನ್ಯ ರಾಜ ಇದನ್ನ ಆಳ್ತಾ ಇದ್ದ. ಹೀಗಾಗಿ ಬಹುಮನಿಯ ಪೂರ್ವದ ಒಂದು ರಾಜವಾದಂಥ ವಾರಂಗಲನ ಒಬ್ಬ ಮಂತ್ರಿ ಕುಲಿ ಕುತುಬ್ ಶಾಹ್ ಏನಪ್ಪಾ ಅಂದ್ರೆ ಈ ಗೋಲ್ಕೊಂಡದ ಮೇಲೆ ಕಣ್ಣು ಬೀಳುತ್ತ. ಹಾಗಾಗಿ ಇದನ್ನ ಏನಪ್ಪಾ ಅಂದ್ರೆ ಗೋಲ್ಕೊಂಡವನ್ನ ಗೆಲ್ತಾನ. ಸ್ವತಂತ್ರವಾಗಿ ಗೆದ್ದು ಏನಪ್ಪಾ ಅಂದ್ರೆ 1528ರಲ್ಲಿ ಈ ಏನು ಉದಂತ ಕೋಟೆಯನ್ನ ನಿರ್ಮಾಣ ಮಾಡ್ತಾನ. 1528ರಿಂದ 1610 ಆಳ್ತಾರ. ನೀವು 5 ಮನೆತನಗಳು ಹೆಸರು ಕೇಳಿರ್ಬೋದು. ಶಾಹಿ ಮನೆತನಗಳು ಕೇಳಿದಿರಿ. ಅದರಲ್ಲಿ ಗೋಲ್ಕೊಂಡದ ಕುತುಬ್ ಶಾಹಿ ಏನಪ್ಪಾ ಅಂದ್ರೆ ಈ ಕೋಟೆಯನ್ನ ಕಟ್ತಾನ ಅಂತೇಳಿ ಏನಪ್ಪಾ ಅಂದ್ರೆ ನಾವು ಇತಿಹಾಸದಲ್ಲಿ ಓದಿ ತಿಳಿತೇವೆ. ಅರ್ಥ ಆಯ್ತು. ಈಗೇನಪ್ಪಾ ಅಂದ್ರೆ ಅವ್ರು ಕಟ್ಟಿದಂತ ಪ್ರತಿಯೊಂದು ಏನು ಕೋಟೆ ಆಗಿರ್ಬೋದು, ಆನೆ ಇವುಗಳಾಗಿರ್ಬೋದು, ಅರಮನೆ ಆಗಿರ್ಬೋದು, ಈಗ ನಾವು ಒಂದೊಂದಾಗಿ ವೀಕ್ಷಿಸಿ ಬರೋಣ. ಓಕೆ. ಯಾರು ನನಗೆ ಕಾಲು ನೋಯ್ತಾವ್ರಿ, ಅದು ನೋಯ್ತಾವ್ರಿ ಅನ್ನೋರು ಏನಪ್ಪಾ ಅಂದ್ರೆ ಇದು ಮಾಡ್ಕೋಬೇಡ್ರಿ. ಎಲ್ಲಿ ಮಠ ಸಾಧ್ಯ ಆಗುತ್ತಾ ಅಲ್ಲಿ ಮಠ ಬರ್ರಿ. ಬರುವರಿಷ್ಟ ಇದ್ದರು. ಅಲ್ಲೇ
ಪಾಟನಿಗೆ ಮ್ಯಾಕ್ ನೋಡ್ಕೊಂತ ಜಾರುವಂಗಿಲ್ಲ ನೀಟಾಗಿ ಕಾಲಿ ಕಡೆ ಲಕ್ಷ ಇರ್ಬೇಕು ಒಂದಿಟ್ಟು ಗೌರ್ಮೆಂಟ್ ಆದರ್ಶ ವಿಶ್ವವಿದ್ಯಾಲಯ ಚಿಕ್ಕಮುಚ್ಚುಗುಡ್ಡ ಬದಾಮಿ ತಾಲೂಕು ಬಾಗಲಕೋಟೆ ಡಿಸ್ಟ್ರಿಕ್ಟ್. Sir, we are from Karnataka, Government Adarsha Vidyalaya, Taluk Badami, District Bagalkot from Karnataka. So we have came here along with 96 students. This is very beautiful place in the historic places, and we enjoyed here. Everybody has seen all the forts, and yesterday we went to that Ramajura Film City. That one is also very beautiful. So everyone enjoyed here. Thank you so much. Okay, thank you. ఏ స్కూల్ మా